ನನ್ನ ಹೆಸರು ಪ್ರಮೋದ್ ಜೋಶಿ ಅಂತ. ನಾನು ಸೆಕೆಂಡ್ ಕ್ರಾಸ್ ಮನೆ ನಂಬರ್ 141. ನಾವು ಉತ್ತರ ಕರ್ನಾಟಕದಿಂದ ಬಂದಿದ್ದೀವಿ. ಇಲ್ಲಿ ಬಂದ ತಕ್ಷಣ ನಮಗೆ ಖುಷಿ ಕೊಟ್ಟದ್ದು ಅಂತಂದ್ರೆ NRIW ರೂಪಾನಗರದಲ್ಲಿ ನಾವು ಇರ್ತೀವಿ ಅಂತಂದ ಹೇಳಿಕೆನೇ ಹೆಮ್ಮೆ ಕೊಡುವಂತ ವಿಷಯ ಇದೆ. ಯಾಕಂತಂದ್ರೆ ಬಿಜಾಪುರದಲ್ಲಿ ಅಲ್ಲಿ ಸರ್ವಿಸ್ ಮಾಡಿದಾಗ ಗೊತ್ತಾಗುತ್ತೆ ನೀರಿನ ಕಷ್ಟ ಎಷ್ಟು ಅಂತ. ನಾವು ಒಂದು ವಾರಕ್ಕೆ ಒಂದ್ಸಲ ನೀರು, 10 ದಿವಸಕ್ಕೆ ಒಂದ್ಸಲ ನೀರು ತಗೋತೀವಿ. ಇಲ್ಲಿ ಎವ್ರಿ ಅಲ್ಟರ್ನೇಟಿವ್ ಒಂದ್ಸಲ ನೀರು ಬರುತ್ತೆ. ನಾವು ಆ ಒಂದು ದೃಷ್ಟಿ ಒಳಗೆ ಬಹಳ ಖುಷಿ ಇರ್ತೀವಿ. ರೋಡ್ ಮೇಂಟೆನೆನ್ಸ್ ಆಗಲಿ, ಸ್ಟ್ರೀಟ್ ಲೈಟ್ ಆಗಲಿ, ಇವನ್ ರಾತ್ರಿ ಗಸ್ತಿಗಾಗಲಿ 2 ಸಲ ಆದ್ರೂ ಬಂದೇ ಬರ್ತಾರೆ. ಸೊ ನೀವು ಏನು ತಗೋತಾ ಇದ್ದೀರಿ ಅದು ನನಗೆ ಕರೆಕ್ಟ್ ಆಗಿ ಅನಿಸ್ತಾ ಇದೆ. ಇನ್ನೊಂದು, ಉತ್ತರ ಕನ್ನಡದಿಂದ ಬಂದಂತ ಸುಮಾರು ಜನ ರಿಲೇಟಿವ್ಸ್ ಎಲ್ಲ ನಮ್ಮ ಮನೆಗೆ ವಿಸಿಟ್ ಕೊಟ್ಟಾಗ ನಿಮ್ದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ದಟ್ ಮಚ್ ಸ್ಯಾಟಿಸ್ಫ್ಯಾಕ್ಷನ್ ವಿ ಹ್ಯಾವ್ ಗಾಟ್ ಹಿಯರ್, ಹೌದಾ? ಸೊ ಅದಕ್ಕೆ ಇವಾಗ ಈ ಸ್ಟಾಟಿಸ್ಟಿಕ್ಸ್ ಹೇಳಬೇಕಿದ್ರೆ ಸುಮಾರು ಜನ ಕಟ್ಟಿದ್ದಾರೆ, ಇನ್ನೂ ಕಟ್ಟಿಲ್ಲ ಅಂತ ಹೇಳಿದ್ವಿ. ನಾವು ಒಂದ್ಸಲ ಪೇಮೆಂಟ್ ಮಾಡ್ಲಿಕ್ಕೆ ಸೊಸೈಟಿ ಹೋದ ಒಂದು ವಿಷಯದಲ್ಲಿ ಅವರು ಯಾರು ಶೋನ್ ಇನ್ಯಾಬಿಲಿಟಿ ಟು ಇಶ್ಯೂ ನೋಟಿಸಸ್ ಟು ದಿ ಯಾರು ಕಟ್ಟಿಲ್ಲ ಅವರಿಗೆ ಅಂತ. ನಮಗೆ ಆಕ್ಚುಲಿ ಏನಂತ ಗೊತ್ತಿಲ್ಲ. ಸೊಸೈಟಿ ಅವರು ಯಾಕೆ ನೋಟಿಸ್ ಕೊಟ್ಟಿಲ್ಲ ಅಂತ ಹೇಳುವಷ್ಟು ನಮ್ಮಿಲ್ಲ. ಅದು ಏನು ನಿಮ್ಮ ಬೈಲಾಸ್ ಅಂತ ಗೊತ್ತಿಲ್ಲ. ಇದೇ ನೀವು ಯಾವ ಲಿಸ್ಟ್ ಕೊಟ್ರೆ ಇವನ್ NRIW ನಮಗೆ ಪ್ರೊವಿಷನ್ ಇತ್ತಂದ್ರೆ ನಾವು ಸಂಘದವರು ಆ ರೀತಿ ಏನಾದರೂ ಮಾಡಬಹುದಾ ಅನ್ನೋ ಒಂದು ಆ ವಿಚಾರವನ್ನು ಕೂಡ ನೀವು ಇದರಲ್ಲಿ ಮಾಡಬಹುದು ಅನ್ನೋದೊಂದು ಸಜೆಷನ್. ಯಾರು ರಿಕವರಿ ಆಗಿಲ್ಲ. ನಾವು ಹೇಗೆ ಗ್ರೂಪ್ನಲ್ಲಿ ಹೋಗಿ ನಾವು ಮೆಂಬರ್ಶಿಪ್ ಅನ್ನು ಮಾಡ್ತೀವಿ, ಇವಾಗ ತುಂಬಾ ರೆಸ್ಪಾನ್ಸ್ ಕೊಡ್ತಾ ಇದೆ, ಫೋಟೋಸ್ ಎಲ್ಲ ನೋಡ್ತಾ ಇದ್ದೀವಿ. ಅದೇ ರೀತಿಯೂ ಕೂಡ ನಾವು ಗ್ರೂಪ್ನಲ್ಲಿ ಹೋಗಿ ನಾವು ಈ ಮೀಟಿಂಗ್ ಈ ರೀತಿ ಮಾಡಿದ್ವಿ, ನಮ್ಗೆ ಇನ್ನು ಮುಂದೆ ಕಷ್ಟಗಳು ಬರೋ ಚಾನ್ಸಸ್ ಇದೆ ಅಂತ ನಾವು ಯಾಕೆ ಜನರ ಮನ ಒಲಿಸಬಾರದು ಅಂತ. ರಿಗಾರ್ಡಿಂಗ್ ಸ್ಟ್ರೀಟ್ ಲಿಸ್ಟ್, ನಾನು ಸುಮಾರು ನಮ್ಮ ಕಾರ್ಪೊರೇಟಿಗೆ, ನಮ್ಮ ಮನೆ ಇನ್ನೊಂದು ಬಿಜಾಪುರದಲ್ಲಿದೆ, 4 months ಆಯ್ತು ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ ಆಗಿಲ್ಲ ಕಾರ್ಪೊರೇಟ್ರಿಗೆ. ಅಂದ್ರೆ ಕಾರ್ಪೊರೇಷನ್ ಹೋದ್ರೆ ಏನು ಪರಿಸ್ಥಿತಿ ಅಂತ ಗೊತ್ತಾಗುತ್ತೆ. ಒಂದ್ಸಲ ಕಾರ್ಪೊರೇಟ್ ಹ್ಯಾಂಡ್ ಓವರ್ ಆದ ಅಂತಂದ್ರೆ ಯಾರೂ ನೋಡಲ್ಲ ಆ ಕಡೆ. ಹೀಗೆ ನೀವು ಸೊಸೈಟಿಯವ್ರು ಏನ್ ಮಾಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿ ಕೆಲಸ ಆಗ್ತಾ ಇದೆ. ಈ ರಿಕವರಿ ಆಸ್ಪೆಕ್ಟ್ಸ್ ಬಗ್ಗೆ ಮಾತ್ರ ಏನಾದ್ರು ಸ್ವಲ್ಪ ಏನಾದ್ರು ಹೆಲ್ಪ್ ಮಾಡಿದ್ರೆ ಆ ಒಂದು ನಿಟ್ಟಿನಲ್ಲಿ ಕೂಡ ವಿಚಾರ ಮಾಡಬಹುದು ಅನ್ನೋ ಒಂದು ಸಜೆಷನ್ ಕೂಡ ಇಲ್ಲಿ ನಾನು ಹೇಳ್ತಾ ಇದ್ದೇನೆ. ಥ್ಯಾಂಕ್ ಯು. ಡೋರ್ ನಂಬರ್ 284, 4ನೇ ಕ್ರಾಸು. ನಾವು ಒರಿಜಿನಲ್ ಅಲಾಟ್ಮೆಂಟ್ ಆಗಿ ಸೊಸೈಟಿಯಲ್ಲಿ ಹೆಚ್ಚು ಕಡಿಮೆ 29 ವರ್ಷದಿಂದ ಇದ್ದೀವಿ. ಈ ಸೊಸೈಟಿ ಬಗ್ಗೆ ಹೇಳಬೇಕು ಅಂತ ನನಗೆ ತುಂಬಾ ಅಭಿಮಾನ ಇದೆ. ಯಾಕೆಂದ್ರೆ ನಮಗೆ ಒರಿಜಿನಲ್ ಸೈಟ್ ಅಲಾಟ್ಮೆಂಟ್ ಆದಾಗಲೂ ಕೂಡ ನಮ್ಮ ಹತ್ರ ಬಗ್ಗೆ ಕಟ್ಟಿಲ್ಲ. ಆವಾಗ ಇನ್ಸ್ಟಾಲ್ಮೆಂಟ್ ಕೂಡ ನಾವು ಮನೆ ಸೈಟ್ ದುಡ್ಡು ಕಟ್ಟಿ ನಾವು ಮನೆ ಕಟ್ಟಿದ್ದೀವಿ. ಈ ಮೈಸೂರು ನಗರ ಅಂದರೆ ಬೇರೆ ಯಾವುದೇ ನಗರ ಕಂಪೇರ್ ಮಾಡಿ ನಮ್ಮ ಮಕ್ಕಳು ಕೂಡ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಗಳು ತೊಗೊಂಡಿದ್ದಾರೆ, ಸಂಬಂಧ ನಡೆಸ್ತಾ ಇದ್ದಾರೆ. ಆದರೆ ಈ ಒಂದು ಥರ ಸೊಸೈಟಿ ಮೇಂಟೆನೆನ್ಸು ಎಲ್ಲೂ ಇಲ್ಲ ಅಂತ ನಾನು ಮೈಸೂರು ಇಡೀ ನಗರದಲ್ಲೇ ಇಲ್ಲ ಅಂತ ನಾನು ಹೇಳ್ತೀನಿ. ಬೆಂಗಳೂರು ನಗರದಲ್ಲೂ ಕೂಡ ಇಲ್ಲ. ಯಾಕೆಂದರೆ ಬೆಂಗಳೂರು ನಗರದಲ್ಲೂ ನಮ್ಮ ಅಣ್ಣ ತಮ್ಮಂದು ನಮ್ಮ ರಿಲೇಟಿವ್ಸ್ ಸುಮಾರು ಜನ ಇದ್ದಾರೆ, ಎಲ್ಲ ಕಡೆನೂ ಮನೆಗಳಿವೆ. ಈ ಥರ ಫೆಸಿಲಿಟಿಗಳು ಏನೇ ಒಂದು ಅವರು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಏನೋ ಒಂದು ಫೋನ್ ಮಾಡಿ ತಕ್ಷಣ ಓಡ್ ಬರ್ತಾರೆ, ಬಂದು ಕೆಲಸ ಮಾಡ್ತಾರೆ. ಕಾಲೇಜ್ ವಾಟರ್ ಪೈಪ್ ಕಟ್ಟಾಗಿದೆ, ನಮ್ಮ ಮನೆಗೆ ನೀರು ಬರ್ತಾ ಇಲ್ಲ ಅಂದ್ರೆ ಓಡ್ ಬರ್ತಾರೆ, ರೆಡಿ ಮಾಡ್ತಾರೆ. ಆ ಥರ ಯಾವ ಗೌರ್ಮೆಂಟ್ ಇದರಲ್ಲೂ ಕೂಡ ಈ ಸರ್ವಿಸ್ ಇಲ್ಲ ಅಂತ ನನಗೆ ಅನಿಸುತ್ತೆ. ಆಮೇಲೆ ನಾವು ಕಟ್ತಾ ಇದೀವಿ ಫೀಸು ಅಧ್ಯಯನ ಅದ್ರ ಬಗ್ಗೆ ನನಗೇನು ಯಾವ ಇದು ಇಲ್ಲ. ಒಂದು ಅಧ್ಯಕ್ಷರು ಹೇಳಿದಾಗೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸು ಕಂಡಕ್ಟ್ ಮಾಡಿ ಒಂದು 50 ಲಕ್ಷ ಡಿಪಾಸಿಟ್ ಇದು ಮೇಂಟೆನೆನ್ಸ್ ದುಡ್ಡು ಬರಬೇಕು ಅಂತ ಹೇಳಿದ್ರು. ನಾವು ಏನಾದರೂ ಮಾಡಿ ಒಂದು ಸ್ಟ್ರಿಂಜೆಂಟ್ ಮೆಜರ್ಸ್, ಒಂದು ಬೈರಾಮ್ ಥರ ಏನಾದರೂ ಮಾಡಿ ಅವಕಾಶ ಇದೆಯಾ ಕಾನೂನಿನಲ್ಲಿ? ಇಷ್ಟೊಂದು ಹಣ ದುಡ್ಡು ಕಟ್ಟದೇ ಇರೋದ್ರ ಬಗ್ಗೆ ನಾವು ಯಾಕೆ ನಾವು ಒಂದು ಆ್ಯಕ್ಷನ್ ತೊಗೊಂಡು ಈ ಸೊಸೈಟಿಗೆ ದುಡ್ಡು ಬರೋ ಹಾಗೆ ಮಾಡಿ ಮೇಂಟೆನೆನ್ಸು ಕೂಡ ನೀಟಾಗಿ ಮಾಡ್ಬೋದು, ಇನ್ನೂ ಚೆನ್ನಾಗಿ ಮಾಡ್ಬೋದು. 50 ಲಕ್ಷ ರೂಪಾಯಿ ಏನು ಸಣ್ಣ ದುಡ್ಡಲ್ಲ ನನಗೆ ಗೊತ್ತಿದ್ದ ಹಾಗೆ. ನಾವು ಇಷ್ಟೊಂದು ಫೆಸಿಲಿಟಿ ಅವ್ರು ತಗೊಂಡ್ಮೇಲೆ ಒಂದು ಸೊಸೈಟಿಗೆ ಒಂದು 500 ರೂಪಾಯಿ 400 ರೂಪಾಯಿ ಕಟ್ಟಲಿಕ್ಕಿಲ್ಲ. ಇವಾಗ ಒಂದು ತಿಂಗಳು ಸಂಬಳ ಬರದೇ ಇದ್ರೆ, ಒಂದು ವಾರ ಸಂಬಳ ಬರದೇ ಇದ್ರೆ ಮಾರನೇ ದಿವಸ ಎಷ್ಟು ತಡ್ಪಡಾಯಿಸ್ತಾರೆ. ವಾಟರ್ ಬಿಲ್ ಕಟ್ಟಿಲ್ಲ, ಲೈಟ್ ಬಂದು ಬರ್ತಾನೆ, ಪ್ರಾವಿಷನ್ ಇಲ್ಲ, ಮನೆಗೆ ಕೂಪನ್ ತಗೊಳ್ಳೋದು ದುಡ್ಡಿಲ್ಲ ಅಂತ ಎಷ್ಟು ತಡ್ಪಡಾಯಿಸ್ತೇವೆ. ಅದೇ ಥರ ಈಗ ಒಂದು 500 ರೂಪಾಯಿ ಇಷ್ಟು ದೊಡ್ಡ ದೊಡ್ಡ ಸೈಟು ಈ ನಿವೇಶನದಲ್ಲಿ ಈ ಬಡಾವಣೆಯಲ್ಲಿ ಫೆಸಿಲಿಟಿಗಳು ತಗೊಂಡು ಒಂದು 500 ರೂಪಾಯಿ ಕಟ್ಟಲಿಕ್ಕೆ ಆಗಲಿಲ್ಲ ಅಂದರೆ ನಮಗೆ ನಾಚಿಕೆ ಆಗುತ್ತೆ ನಿಜವಾಗ್ಲೂ. ಐ ಆಮ್ ರಿಯಲಿ ಅಶೇಮ್ಡ್ ಆಫ್ ದೋಸ್ ನಾಟ್ ಪೇಡ್. ಓಕೆ, ತಿಂಗಳು ಒಪ್ಕೊಳ್ತೀವಿ, 2 ತಿಂಗಳು ಒಪ್ಕೊಳ್ತೀವಿ, 3 ತಿಂಗಳು ಒಪ್ಕೊಳ್ತೀವಿ. ಅದೇನು ಒಂದು 500 ರೂಪಾಯಿ ಕಟ್ಟಲಿಕ್ಕೆ ಆಗೋದಿಲ್ಲ.
ಅದಕ್ಕೆ ಏನಾದರೂ ನಾನು ಅಧ್ಯಕ್ಷರಿಗೆ ಅಥವಾ ಈ ಸೊಸೈಟಿ ಪದಾಧಿಕಾರಿಗಳಿಗೆ ಮನ್ನಣೆ ಮಾಡ್ಕೊಳ್ಳೋದು ಏನು ಅಂದರೆ, ಏನೋ ಒಂದು ಸ್ಟ್ರಿಂಜೆಂಟ್ ಮೆಜರ್ಸ್ ಮಾಡಿ ಒಂದು ಬೈಲಾ ಮಾಡಿ, ಸರ್ ಈ ಥರ ಸೊಸೈಟಿಗೆ ಇಷ್ಟು ಒಬ್ಬರಿಂದ ಇಲ್ಲೊಂದು ಏನು ಅವ್ರು ಯಾರು ಹೇಳಿದಾಗೆ ದುಡ್ಡು ಕಟ್ಟೋರು ಮಾತ್ರ ಬಂದಿದ್ದಾರೆ, ಇಲ್ಲೊಂದು 150 200 ಜನ ಇರ್ಬೋದು, ಮಿಕ್ಕಿದ 500 ಜನಕ್ಕೂ ನಾವು ಅವರು ದುಡ್ಡು ಕಟ್ಟಲಿಲ್ಲ ಅಂದರೆ ಹೇಗೆ? ಏನಾದರೂ ಒಂದು ಐ ರಿಕ್ವೆಸ್ಟ್ directors and directors of the Deepa Society and NRWA members to see that any bylaws can be passed, can any stringent measures can be taken to collect this amount, so that it is a very, very huge amount. 50 lakhs is not a small amount approximately. 50 lakhs at least we can ಎಷ್ಟು ಫೆಸಿಲಿಟಿಗಳು ತಗೊಂಬೋದು ನಾವು ಅದರಲ್ಲಿ ಅಂತ, ಅದೊಂದೇ ನಂದು ಒಂದು ಮನವಿ. ಅದ್ರ ಬಗ್ಗೆ ಪ್ಲಸ್ ನಿವಾರಣೆ ಇದು ಬಡಾವಣೆ ಮೇಂಟೆನೆನ್ಸ್ ಬಗ್ಗೆ ನಮ್ದು ಯಾವುದೂ ಇದು ಇಲ್ಲ. ಆ ಕಟ್ಟದೇ ಇರೋರು ಸ್ವಲ್ಪ ಯೋಚನೆ ಮಾಡಿ ದಯವಿಟ್ಟು ಕಟ್ಟಬೇಕು. ಅವರು ಇದು ಯಾರು ಕಟ್ಟದೇ ಇರೋರು ಬಂದಿದ್ದಾರೆ ಇಲ್ಲೋ ಗೊತ್ತು, ನನಗೆ ಗೊತ್ತಿಲ್ಲ, ಅವ್ರಿಗೊಂದು ನನ್ನ ಸಜೆಷನ್ನು. ಬಟ್ ಏನು ಅಂದರೆ ಇದೊಂದೇ ಲಾಸ್ಟ್ ಸಜೆಷನ್ ಒಂದು, ಈ 50 ಲಕ್ಷ ಹೆಚ್ಚು ಕಡಿಮೆ ಡ್ಯೂ ಇರೋದನ್ನ ನಾವೇನಾದರೂ ಮಾಡಿ ಕಲೆಕ್ಟ್ ಮಾಡೋದಕ್ಕೆ ಒಂದು ತಗೊಂಡು ನಿಮ್ಮ ಬಡಾವಣೆನ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ನಾವು ಆಗುತ್ತೆ ಅಂತ ನಾನು ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ಆದ್ಮೇಲೆ ನಂದು ಒಂದು ಮನವಿ ಇದೆ ನಿಮ್ಮಲ್ಲಿ, ಯಾಕಂದ್ರೆ ಬಹಳಷ್ಟು ಜನ ಮಾತಾಡೋರು ಇದ್ದೀರಿ, ಹಾಗಾಗಿ ಆದಷ್ಟು ಸಂಕ್ಷಿಪ್ತವಾಗಿ ಹೇಳಿ. ಇನ್ನೊಂದು ಎಲ್ಲಿ ರಿಪೀಟ್ ಆಗಕ್ಕೆ ಅವಕಾಶ ಕೊಡದೇ ಇದ್ರೆ ಒಳ್ಳೆಯದು. ಒಂದು ಇದು ನಿಮ್ಮ ಸಲಹೆ. ಹಾ, ಎಲ್ಲರಿಗೂ ಅವಕಾಶ ಸಿಗುತ್ತೆ ಅಂತ ದಯವಿಟ್ಟು ಯಾರು ತಪ್ಪಿರ್ಬೋದು. ಸುರೇಶ್ 269 ಥರ್ಡ್ ಕ್ಲಾಸ್. ಇಲ್ಲಿ ಬಂದವರೆಲ್ಲರೂ ದುಡ್ಡು ಕಟ್ಟಿದ್ದಾರೆ. We should not get punished because others have not paid money. 20,000 ಮೇಲೆ ಡ್ಯೂಸ್ ಇದೆ ಅಂದ್ರೆ 50,000, 20,000, 10,000 on any account, you should not give discount or write off that money. Okay, no question of writing off the money. Disconnect water immediately for those who have got dues of more than 10,000 rupees. Okay, I have seen you reducing. Once I have gone with Kumar and Manju to somebody next to the temple. You wrote off the dues of that house. Okay, that should not be the facility given to people who do not pay maintenance. Okay, amale ellaru we know, we need not praise Rupanagar, we know how much we have got. So let us be to the point how to see that the people who owe money pay money to society and the full 50 lakhs gets recovered. Now write off at any point. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್, 536 ಈಸ್ಟ್ ಪಾರ್ಕ್ ಅವರಿಗೆ. ಈಗ ಹೈಲೈಟ್ ಮಾಡಿರೋಂಥ ಅಂಶಗಳೆಲ್ಲವೂ ಕೂಡ ಕೇಳಿದ್ದೀವಿ. ಒಂದೇ ಒಂದು ನನ್ನ ಕಡೆಯಿಂದ, ಯಾರು ಈಗ ಡ್ಯೂಸ್ ತುಂಬ ಉಳಿಸ್ಕೊಂಡಿದ್ದಾರಲ್ಲ, ಅವ್ರು ಸರ್ ಹೇಳಿದ ಹಾಗೆ ಸ್ಟ್ರೈಕ್ ಆಫ್ ಮಾಡುವಂಥದ್ದು ಏನಿಲ್ಲ, ಅವ್ರಿಗೆ ಪೆನಾಲ್ಟಿ ಹಾಕಬೇಕು. ಆ್ಯಕ್ಚುಲಿ ಅವರಿಗೆ ರಿಯಲೈಸ್ ಆಗಬೇಕು, ಪುನಃ ಇದು ಈ ಥರದ ತೊಂದರೆಗಳು ಬೇರೆಯವ್ರಿಗೆ ಆಗಬಾರ್ದು ಅಂತಂದರೆ, ಉದಾಹರಣೆಗೆ ಯಾವುದಾದ್ರು ನೆಟ್ ಕನೆಕ್ಷನ್ಸು, ಇವುಗಳು ಈ ಫೆಸಿಲಿಟೀಸ್ ಏನಾದರೂ ನಮಗೆ ಸ್ಟಾಪ್ ಆಯಿತು ಅಂದರೆ ಇಮ್ಮಿಡಿಯೇಟ್ ಆಗಿ ಆ ಮಂತ್ ಎಂಡಲ್ಲಿ ನಮಗೆ ಅದು ಆಗುವಂಥ ಡಿಸಡ್ವಾಂಟೇಜಸ್ ನಮಗೆ ಮನವರಿಕೆ ಆಗ್ತದೆ, ಇಮ್ಮಿಡಿಯೇಟ್ ಆಗಿ ಅದಕ್ಕೆ ಅಟೆಂಡ್ ಮಾಡ್ತಾರೆ. ಹಾಗೆಯೇ ವಾಟರ್ ಕನೆಕ್ಷನ್ಸ್ ಇಂಥದ್ದೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ ಅವರಿಗೆ ದಂಡ ಬಿಡಬೇಕು. ದಂಡ ಬಿದ್ದಾಗ ಮಾತ್ರ ಮನುಷ್ಯ ಎಚ್ಚೆತ್ತುಕೊಳ್ತಕ್ಕಂಥದ್ದು. ಆ ಜಾಯಮಾನ ಅದು ಇಂಡಿಯನ್ಸ್ ಬ್ಲಡ್ಡಲ್ಲೇ ಇದೆ. ದಯಮಾಡಿ. ನಮಸ್ಕಾರ, ವಿನಯ್ ಚಂದ್ರ, 9ನೇ ಕ್ರಾಸು. ನಾವು ರೂಪನಗರದಲ್ಲಿ ಬರೀ ಬಾಡಿಗೆ ಮನೆಯಲ್ಲೇ ಇರೋದು. ಯಾರೋ ಬಾಡಿಗೆ ಮನೆ ಪ್ರಶ್ನೆ ಇದ್ದರು, ನಾವು ಓನರ್ಗೆ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಾ ಇದ್ದೀವಿ. ಅದೇ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನಮಸ್ಕಾರ, ಕೌಶಲ್ ಅಂತ, ಸೈಟ್ ನಂಬರ್ 7A ಓಲ್ಡ್ ಲಿಂಕ್ ರೋಡ್, ಬಾರ್ಡರ್ ಬರುತ್ತೆ ರೂಪನಗರದಲ್ಲಿ. ಈಗ ಸಾಮಾನ್ಯ ಬೇರೆ ಕಡೆ ಎಲ್ಲ ಕಂದಾಯ ಅಂತ ಕಟ್ಕೊಳ್ಳುವಾಗ ನಿವೇಶನಕ್ಕೆ ಒಂದು ಅಂಡ್ ಕಟ್ಟಡ ಕಟ್ಟಿದ್ಮೇಲೆ ಕಟ್ಟಡದ ಎಷ್ಟು ವಿಸ್ತೀರ್ಣ ಇರುತ್ತೆ, ಎಷ್ಟು ಕಟ್ಟಿದಾರೆ, ಅದ್ರ ಮೇಲೆ ಟ್ಯಾಕ್ಸಸ್ ಎಲ್ಲ ಡಿಸೈಡ್ ಆಗುತ್ತೆ. ಸೊ ಸಾಮಾನ್ಯ ಅದು ಜಾಸ್ತಿ ಇರುತ್ತೆ, ಅದಕ್ಕೆ ತಕ್ಕಂತೆ ಕಟ್ಕೊಂಡು ಹೋಗ್ತಾರೆ.
ಅದರಿಂದ ಮುನ್ಸಿಪಲ್ ಬಾಡೀಸ್ ಅವ್ರಿಗೆ ಏನ್ ಫೆಸಿಲಿಟಿ ಕೊಡುತ್ತೋ ಬಿಡುತ್ತೋ ಅದು ನೋಡ್ತಾನೆ ಇದ್ದೀವಿ. ಆದ್ರೆ ಇಲ್ಲಿ ಕೂಡ ಏನಂದ್ರೆ ಸೈಟ್ ತಗೊಂಡಿರೋರು ಎಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು ಜನ ಮನೆ ಇರೋರೇ ತಗೊಂಡಿರೋರು ಇದ್ದಾರೆ. ಸೊ ಅವರು ಅಲ್ಲಿ ಬಂದು ಮನೆ ಕಟ್ಟೋದು ಮಾಡೋದು, ಅದು ಯಾವತ್ತು ಸೇಲ್ ಮಾಡ್ತಾರೆ ಅದೆಲ್ಲ ಹೇಳಲಿಕ್ಕೆ ಬರೋದಿಲ್ಲ. ಆದ್ರೆ ಅಲ್ಲಿ ಇರೋವರೆಗೆ ಅವ್ರಿಗೆ ಸೊಸೈಟಿ ಯಾವಾಗ ನೆನಪಾಗುತ್ತೆ ಅಂದ್ರೆ ನೆಕ್ಸ್ಟ್ ಅವ್ರು ಸೇಲ್ ಮಾಡ್ಬೇಕಾದ್ರೆ ನ್ಯೂ ಡ್ಯೂಸ್ ಯಾವ್ದಾರು ಕೇಳಿದ್ರೆ ಬೈಯರು, ಅವಾಗ ಸೊಸೈಟಿ ನೆನಪು ಬರುತ್ತೆ. ಅವಾಗ ಬರ್ತಾರೆ, ಅದೆಷ್ಟಿದೆಯೋ ಕಟ್ತಾರೆ, ಹೋಗ್ತಾರೆ. ಅದಕ್ಕೆ ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವ ಕೆಲಸನೂ ಆಗೋದಿಲ್ಲ. ಸೊ ಹಾಗಾಗಿ ಅಟ್ಲೀಸ್ಟ್ ಅದೇ ಒಂದು ಮಾಡಲ್ ಇಟ್ಕೊಂಡು ಸೊಸೈಟಿನೇ ಅಷ್ಟು ಜನ ಸಾವಿರಾರು ಚಿಲ್ಲರೆ ಎಷ್ಟು ಹೇಳ್ತಲ್ಲ ಅಷ್ಟು ಜನನೂ ಟ್ರ್ಯಾಕ್ ಮಾಡಿ ಅವ್ರ ವಸೂಲಿ ಮಾಡೋದು ಅದು ಅದೇ ಇರೋ ಕೆಲಸ. ಅದರಿಂದ ಯಾರಿಗೆ ಹೆಚ್ಚು ಅನಾನುಕೂಲ ಆಗೋದು, ಆ ಬೀದಿಯಲ್ಲಿರೋ ಜನಕ್ಕೆ ಅಲ್ಲಿ ಕೊಲೆ ಬೆಳ್ಕೊಂಡು ಸೊಸೈಟಿ ಮೈಂಟೈನ್ ಮಾಡದೆ ಹೋದ್ರೆ ನಾಳೆ ಅಲ್ಲಿವರೆಗೆ ಹೆಚ್ಚು ಅನಾನುಕೂಲ ಆಗುತ್ತೆ. ಸೊ ಅಟ್ಲೀಸ್ಟ್ ಇಂಡಿವಿಜುವಲ್ ವಾಲಂಟರಿ ಆಗಿ ಆ ಬೀದಿನಲ್ಲಿ ಯಾರು ಒಬ್ಬರು ಇದನ್ನ ಐಡೆಂಟಿಫೈ ಮಾಡಿ ಅಲ್ಲಿ ನಿವೇಶನದ ಬಗ್ಗೆ ಡೀಟೇಲ್ಸ್ ತಗೊಂಡು ಆದಷ್ಟು ಜನನ ಅಪ್ರೋಚ್ ಮಾಡಿ ಅವರಿಗೆ ನಿವೇಶನಕ್ಕೆ ಮನೆ ಕಟ್ಟಿರೋ ಮನೆಯವರು ಕಂಪೇರ್ ಮಾಡ್ಕೊಂಡು ಕಡಿಮೆನಾದ್ರು ತಗೊಳ್ಳಿ ಅಟ್ಲೀಸ್ಟ್. ಬಟ್ ಏನಾದ್ರು ಅವರು ನೋಡ್ಯೂಸ್ ತಗೊಳಕ್ ಯಾವತ್ತೋ ಒಂದಿನ ಸೇಲ್ ಮಾಡೋದಾಗ ಬರೋ ತನಕ ಕಾಯೋದು ಬೇಡ. ಮನೆ ಕಟ್ಟಿರೋರನ್ನ ಯಾರು ಕಟ್ತಾ ಇಲ್ವೋ ಡ್ಯೂಸ್ನ ಅವ್ರಿಗೆ ಕನ್ವಿನ್ಸ್ ಮಾಡೋದು, ಅವ್ರಿಗೆ ಕನ್ನಡಕ್ಕೆ ಹಾಕೋದಲ್ದಲೇನೆ ಈ ನಿಟ್ಟಿನಲ್ಲೂ ಪ್ರಯತ್ನ ಮಾಡಿದ್ರೆ ಆ 1000ದಲ್ಲಿ ಅಟ್ಲೀಸ್ಟ್ ಒಂದು 50% ಅವ್ರು ಕಟ್ಟಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಮೇಂಟೆನೆನ್ಸ್ಗೆ ಅಂತ ಅನ್ಸುತ್ತೆ. ಇದಕ್ಕೆ ಸೊಸೈಟಿ ಯಾವ ರೀತಿ ಕ್ರಮ ತಗೋಬಹುದು ಅಂತ ಆಲೋಚನೆ ಮಾಡಿ ಸಜೆಸ್ಟ್ ಮಾಡಿದ್ರೆ ಕೋಆಪರೇಟ್ ಮಾಡೋಕೆ ನಾವು ರೆಡಿ ಇದ್ದೀವಿ. ನಮಸ್ತೆ, ಶರ್ಮಿಳಾ 706. ಇವರೆಲ್ಲ ಡ್ಯೂಸ್ ಕಲೆಕ್ಟ್ ಮಾಡೋದು ಹೇಗೆ ಅಂತ ಹೇಳಿದ್ರೆ ನಾನು ಇನ್ನೊಂದು ಸಣ್ಣ ರಿಕ್ವೆಸ್ಟ್ ಮಾಡ್ತೇನೆ ಸೊಸೈಟಿಯವರನ್ನ. ಒಂದು UPI ID ಮತ್ತೆ ಸ್ಕ್ಯಾನ್ ಇದ್ರೆ ಬಹುಶಃ ಈಸಿ ಆಗತ್ತೆ ನಮಗೆ. ಇಲ್ಲ ಅನಂತರ ಬಹುಶಃ ದೀಪಾ ಸೊಸೈಟಿಯಿಂದ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ರೆ ಅದರಲ್ಲಿ ಪರ್ ಮಂತ್ ಬಂದ್ರೆ ಜನರಿಗೆ ಸ್ವಲ್ಪ ಎಚ್ಚರ ಆಗ್ತದೆ. ನಾವು ಬೇರೆಯವ್ರನ್ನ ಹೇಳೋದಲ್ಲ, ನಾನು ಸಹ ಲಾಸ್ಟ್ 1 year ಮಗಳ ಮನೆಗೆ ಹೋಗಿದ್ದೆ ಅಂತ 1 year ಕಟ್ಟಿರ್ಲಿಲ್ಲ. ಪಾಸ್ ಆಗುವಾಗ ಹೇಳೋದು ಹೋ ಇಲ್ಲ ಉಂಟಂತ, ಆಮೇಲೆ ಹೋಗುದಿಲ್ಲ. ಅದಿದ್ರೆ ಮೋದಿಯವ್ರು ಹಾಳು ಮಾಡಿ ಬಿಟ್ಟಿದ್ದಾರೆ, ಫಿಂಗರ್ ಟಿಪ್ಸ್ ಎಲ್ಲ ಆಗಿಬಿಡ್ತದೆ ನಮ್ಗೆ. ಸೊ ಅದನ್ನ ನೀವು ಮಾಡಿ ಕೊಟ್ರೆ ನಮ್ಗೆ ಉಪಕಾರ ಆಗತ್ತೆ ಅನ್ಸುತ್ತೆ. ಸುಬ್ರಹ್ಮಣ್ಯ 540. ತುಂಬಾ ವಿಷಯ ಬಾಕಿ ಮಾತಾಡಿದರೆ, ಒಂದು ಯಾರ್ಯಾರ್ದು ಡ್ಯೂಸ್ ಬಾಕಿ ಇದೆಯೋ ಅದ್ರ ಲಿಸ್ಟ್ ತಗೊಂಡು ನೀವು ಆಫೀಸ್ ಕಳಿಸ್ಬಿಟ್ಟು NRW ಆಫೀಸಿಗೆ ಕಳಿಸ್ಬಿಟ್ಟು ಅವ್ರು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರೆ then they can circulate it to everybody. So everybody will know what is their due. ಅವ್ರು ಕಟ್ಟೋರು ಕಟ್ತಾರೆ. ಅದೇ ತರ ನಾನು ಈ UPI ಕೂಡ ನೀವು ಸ್ಕ್ಯಾನ್ ಇದು ಡೀಟೇಲು NRW ಕೊಟ್ರೆ ಅವರು ವಾಟ್ಸಪ್ ಅಲ್ಲಿ ಹಾಕೋದು ಅಂದ್ರೆ ಇಮಿಡಿಯೇಟ್ ಆಗಿ ಕಟ್ಟಕ್ಕೂ ಅನುಕೂಲ ಆಗುತ್ತೆ. ಎರಡನೇದು. ಮೂರನೇದು, ಈಗಂತೂ ನೀವು ಕೊಡ್ತಾ ಇದ್ರ, ನಾಳೆ ಈ ಕಬಿನಿ ನೀರು ಪ್ರಾಜೆಕ್ಟ್ ಯಾವಾಗ ಶುರು ಆಗುತ್ತೆ ಅವಾಗ ಕಬಿನಿ ನೀರು ಕೊಡ್ಬೇಕಾದಾಗ ಆಮೇಲೂ ನೀವು ಸೊಸೈಟಿ ವತಿಯಿಂದ ನೀವು ನೀರು ಕೊಡ್ತೀರಾ ಇಲ್ಲ ಬಂದು ಅವಾಗ ಟ್ರಾನ್ಸ್ಫರ್ ಆಗುತ್ತಾ? ಅದೊಂದು ಕ್ಲಾರಿಫಿಕೇಶನ್ ಇದೆ. ಬಟ್ ಎನಿ ಆಫ್ ಇಟ್ ಇಸ್ ನಾಟ್ ಸೋ ಅರ್ಜೆಂಟ್ ಟು ಡಿಸ್ಕಸ್. ಬಟ್ ಅದೊಂದು ಕ್ಲಾರಿಫಿಕೇಶನ್ ಕೊಟ್ಟರಿಂದ ನಾಳೆ ಜನಗಳಿಗೆ ಉಪಯೋಗ ಆಗಬಹುದು ಅಂತ ನನ್ನ ಅನಿಸಿಕೆ. ನಾಲ್ಕನೇದು, ಈಗ ಮನೆ ಬೇಕಾದಷ್ಟಿದೆ, ಮನೆ ಪಕ್ಕದ ಸೈಟ್ಗಳೆಲ್ಲ ಖಾಲಿಗಳಿದೆ. ಈ ನಮ್ಮನೆ ಪಕ್ಕದಲ್ಲಿ 2 ಸೈಟು ಖಾಲಿ ಇದೆ, 539 ಖಾಲಿ ಇದೆ, 541 ಖಾಲಿ ಇದೆ. ಅದು ತುಂಬಾ ಗಿಡ ಎಲ್ಲ ಬರ್ಕೊಂಡಿದೆ. ಸೊ ಅದರಿಂದ ಅದನ್ನ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಸ್ವಲ್ಪ ಸೊಸೈಟಿ ವತಿಯಿಂದ ಯಾರ್ಯಾರು ದುಡ್ಡು ಕಟ್ಟಿದಾರೋ, ಮೈಂಟೈನ್ ದುಡ್ಡು ರೆಗ್ಯುಲರ್ ಆಗಿ ಯಾರು ಕಟ್ಟಿದಾರೋ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಅಂದ್ರೆ ಸ್ವಲ್ಪ ನೀವು ಅದನ್ನ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗುತ್ತೆ. ರೂಪನಗರದ ನಿವಾಸಿ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ನಾರಾಯಣಮೂರ್ತಿ ಅಂತ. ನಾವು 14ನೇ ಕ್ರಾಸಲ್ಲಿರೋ 1144 ನಂಬರ್ ಮನೆ ವಾಸ ಮಾಡ್ತಿದ್ದೀನಿ. ಅದು ಈ ಅರ್ಬನ್ ಫಾರೆಸ್ಟ್ ಮುಂದೆ ಇರೋ ಒಂಟಿ ಮನೆ, ಸುತ್ತಮುತ್ತ ಕಾಡಿದೆ, ಪುಣ್ಯಕ್ಕೆ ಯಾವ ಜೀವಜಂತುಗಳು ಇಲ್ಲ, ಸುಖವಾಗಿದ್ದೀವಿ. ನಾವು ಈ ಮನೆ ಕಟ್ಟಿದ್ದು 2010ರಲ್ಲಿ, ಅಂದ್ರೆ ಈ ಏರಿಯಾಗೆ ಬಂದು 15 ವರ್ಷ ಆಯ್ತು. ನಾನಿಲ್ಲಿ ಬಂದು ಹೊಸದ್ರಲ್ಲಿ ಇಲ್ಲೊಬ್ಬರು ನಜೀರ್ ಅಂತ ಒಬ್ರು ಸೆಕ್ಯೂರಿಟಿ ಇನ್ಚಾರ್ಜ್ ಇದ್ರು. ಅವರು ಬಹಳ ಮೃದುವಾದ ವ್ಯಕ್ತಿ. ಅವರು ನನಗೆ ಎಷ್ಟೋ ಸತಿ ಈ ಮೇಂಟೆನೆನ್ಸ್ ಕಟ್ಟಕ್ಕೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಆಫೀಸ್ಗೆ.
ನಸೀರ್ ಬಂದು ಕೇಳೋರು, ಸರ್ ನಿಮ್ಗೆ ಈ ತಿಂಗಳು ಕಟ್ಟಿಲ್ಲ ಸರ್, ಯಾಕೆ ಹೇಗೆ ಕೇಳೋರು. ಆಗಿಲ್ಲಪ್ಪ ಮರ್ತೋಗ್ಬಿಟ್ಟಿದೆ, ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ, ಬರಿ ಮಾಡ್ಕೋಬಿಡಿ ಸರ್, ನಾನೇ ಬಂದು ತೊಗೊಂಡೋಗಿದ್ದ, ಮನೆಗೆ ಬಂದು ದುಡ್ಡಿಸ್ಕೊಂಡು ತೊಗೊಂಡೋಗಿ ಕಟ್ಟಿ ರಸೀದ್ ತಂದು ಕೊಡೋರು. ಅಷ್ಟು ಕೆಲಸ ಬಹುಶಃ ಅವ್ರು ಎಷ್ಟೋ ಜನಕ್ಕೆ ಆ ಕೆಲಸ ಮಾಡ್ಬೋದು, ನನಗೆ ಒಬ್ಬರಿಗೆ ಅಲ್ಲ. ಈ ಒಂದು ಸಲಹೆ ಏನು ಅಂತ ಹೇಳಿದ್ರೆ, ಅದೇ ತರ ಇಬ್ಬರನ್ನ ಒಂದು ಕೆಲಸ ಅದಕ್ಕೋಸ್ಕರ ನಿಯುಕ್ತಿ ಮಾಡಿ ಪ್ರತಿ ತಿಂಗಳು ಒಂದು 5-6 ದಿವಸ ಪ್ರತಿ ಮನೆಗೂ ಅವ್ರು ವಿಸಿಟ್ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡಿ ರಸೀಟ್ ಅದೆಲ್ಲ ಕೊಟ್ಕೊಂಡು ಹೋದ್ರೆ ನಮ್ಮಂತ ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಯಾಕೆಂದ್ರೆ ಅನಾರೋಗ್ಯದಿಂದ ಇರ್ಬೋದು, ಮರಳಿಂದ ಇರ್ಬೋದು, ತೊಂದರೆಗಳಿಂದ ಇರ್ಬೋದು, ಬರೋಕ್ಕಾಗಲ್ಲ ನಿಮ್ಮ ಆಫೀಸ್ಗೆ. ಹಾಗಾಗಿ ನಾನು ಮುಂಚೆ ವರ್ಷಕ್ಕೊಂದ್ಸರಿ ಕಟ್ಟಿದ್ದೆ ದೀಪನಗರ ಇದ್ದಾಗ. ರೂಪನಗರಕ್ಕೆ ಬಂದ್ಮೇಲೆ 6 ತಿಂಗಳು ಒಂದ್ಸರಿ ಕಟ್ತಾ ಇದ್ದೀನಿ. ಅದು ಸ್ವಲ್ಪ ಅವಾಯ್ಡ್ ಆಗ್ಬೋದು. ಡಿಫಾಲ್ಟ್ ಆಗಬೇಕು ಅನ್ನೋ ಇಂಟೆನ್ಷನ್ ಇರೋಲ್ಲ, ವಿಧಿಯಿಂದ ಈ ಡಿಫಾಲ್ಟ್ ಆಗ್ಬಿಟ್ಟಿರ್ತೀವಿ. ಬಹುಶಃ ನೀವು ಮನೆಗೆ ಹೋಗಿ ಕಲೆಕ್ಟ್ ಮಾಡೋದು ಸಾಧ್ಯವಾದ್ರೆ ಈ ಡಿಫಾಲ್ಟ್ ಲಿಸ್ಟ್ ಅಲ್ಲಿ ಅರ್ಧಕ್ಕರ್ಧ ಕಮ್ಮಿ ಆಗಬಹುದೇನೋ ಅಂತ. ದಯವಿಟ್ಟು ಈಗೋ ಇಶ್ಯೂ ಮಾಡ್ಕೊಳ್ಳೋದು ಬೇಡ ಇದನ್ನ. ಯಾಕೆಂದ್ರೆ ಸಹಕಾರ ಸಂಘ, ನೀವು ಪದಾಧಿಕಾರಿಗಳು, ಈಗ ಸಾಮಾನ್ಯ ಸದಸ್ಯರು ಇಬ್ಬರ ಮಧ್ಯೆ ಸಹಕಾರ ಇರಬೇಕು. ದಯವಿಟ್ಟು ಅದನ್ನ ನೀವು ಸಾಧ್ಯವಾದರೆ ಮಾಡಿದ್ರೆ ಅರ್ಧನಾರು ಕಮ್ಮಿ ಆಗ್ಬೋದು ಅನ್ನೋ ಡಿಫಾಲ್ಟ್ ಲಿಸ್ಟ್ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್. ನಮಸ್ಕಾರ, ನಾವು ಸುದರ್ಶನ್ ಅಂತ ಹೇಳಿ 2ನೇ ನಂಬರ್ ಮನೆ, 2nd ಕ್ಲಾಸ್. ಸರ್, ಇದು ಆಕ್ಚುಲಿ ಈಗ ಏನು ಹೇಳಿದ್ರು, ಇದು ನಮ್ಮ ರೂಪನಗರದ್ದು ಸೀನಿಯರ್ ಸಿಟಿಸನ್ ಪ್ಯಾರಡೈಸ್ ಆಗಿದೆ. ಯಾಕಂದ್ರೆ ಆಲ್ಮೋಸ್ಟ್ ನಾವು ನೋಡಿದ್ವಿ 50-60% ಎಲ್ಲ ವಯಸ್ಸಾದವರು. ಸೊ ಹೇಳಿದಾಗೆ ಒಂದು ಫೆಸಿಲಿಟಿ ಅದಕ್ಕೆ ಕಲೆಕ್ಷನ್ಗೆ ಮಾಡಿಕೊಡೋದು ಕೊಟ್ಟರೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಬ್ರು ಹೇಳಿದ್ರು ಬಾಡಿಗೆ ಮನೆಯದು ವಿಷಯ ಹೇಳಿದ್ರು. ಸೊ ನಾನು ಒಂದು ಬಾಡಿಗೆ ಕೊಟ್ಟಿದ್ದೀನಿ, ಅವ್ರಿಗೆ ಹೇಳ್ಬಿಟ್ಟಿದ್ದೀನಿ, ನಾನು ಪ್ರತಿ ತಿಂಗಳು ಕಟ್ಕೊಂಡು ಹೋಗ್ಬೇಕಪ್ಪ ಅಂತೇಳಿ. ಅವರು ರೆಗ್ಯುಲರ್ ಆಗಿ ಕಟ್ತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಸೊ ಅದನ್ನ ನಾವು ಇನ್ಸ್ಟ್ರಕ್ಷನ್ ಕೊಡ್ಬೇಕು ಅವ್ರಿಗೆ, ಬಾಡಿಗೆ ಅವ್ರಿಗೆ. ಅವ್ರು ಕಟ್ತಾ ಇದಾರೋ ಬಿಡ್ತಾ ಇದಾರೋ ಅಂತ ನಾವು ಗಮನಿಸ್ತಾ ಇದ್ರೆ ಓನರ್ಸು ಅವ್ರು ಕಟ್ಟೆ ಕಟ್ತಾರೆ. ಸೊ ಇದೊಂದು ನಂದು ಮುಖ್ಯವಾಗಿ ಹೇಳೋದಂದ್ರೆ ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್. ಎಲ್ಲ ವಿಷಯದಲ್ಲೂ ಆಗಲಿ, ಕಸ ತೆಗೆಯೋದ್ರಲ್ಲಾಗಲಿ, ನೀರು ಸಪ್ಲೈ ಆಗಲಿ, ಸೊ ಎಲ್ಲದ್ರಲ್ಲಿ ಮಾಡ್ತಾ ಇದ್ದಾರೆ. ಆಮೇಲೆ ಮತ್ತೊಬ್ಬರು ಸ್ನೇಹಿತರು ಹೇಳ್ದಂಗೆ ಸರ್, ಇದು ಯಾರ್ಯಾರು ಹೆಸರು ಡಿಸ್ಕ್ಲೋಸ್ ಮಾಡಬೇಕು, ಇಂತಿಂತವ್ದು ಇಷ್ಟಿಷ್ಟು ಬ್ಯಾಲೆನ್ಸ್ ಇದೆ ಅಂತ ಮಾಡಿದ್ರೆ ಅಟ್ಲೀಸ್ಟ್ ಅವರು ಒಂದೇನೋ ಅವಮಾನಕ್ಕೋ ಅಥವಾ ಏನೋ ಒಂದು ತಮಗೇನೋ ಒಂದು ಅವಮರ್ಯಾದೆ ಆಯ್ತು ಅನ್ನೋ ರೀತಿನೆಲ್ಲ ಅದು ಭಾವಿಸಿ ಕಟ್ತಾರೆ ಅಂತ ಅನ್ಕೋತೀನಿ ನಾನು. ಓಪನ್ ಆಗಿ ಇದಾಗುತ್ತೆ ಸರ್, ಡಿಸ್ಕ್ಲೋಸ್ ಆಗಲಿ. ಯಾಕಂದ್ರೆ ಬರೀ 5 ಜನ ಇದ್ದಾರೆ, 50,000 ಮೇಲೆ ಯಾರಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಅಕ್ಕಪಕ್ಕದವ್ರು ಮನೆಯವ್ರು ಗೊತ್ತಾದ್ರೆ ಡಿಫಾಲ್ಟ್ ಸ್ವಲ್ಪ ನಾಳೆ ಏನಾದ್ರು ಒಂದು ಕ್ರಮ ತಗೊಳ್ತಾರೆ ಅನ್ನೋ ರೀತಿಯಲ್ಲಿ ಭಾವನೆ ಬರ್ತದೆ. ಸೊ ಅದರಿಂದಾಗಿ ಇದೊಂದು ಓಪನ್ ಆಗಿ ಮಾಡಿ ಸರ್, ಅದೇ ನನ್ನ ಸಜೆಷನ್. ಈ ಒಂದು ಆದರ್ಶ ಲೇಔಟ್ ಅಲ್ಲಿ ಇರೋದಕ್ಕೆ ಒಂದು ಹೆಮ್ಮೆ ವಿಷಯ. ಮತ್ತು ಇವತ್ತಿನ ಪರಿಸ್ಥಿತಿಲಿ ಎಲ್ಲರೂ ಆಲ್ರೆಡಿ ಹೇಳಿದರೆ ನಾನು ಸಹಮತರಾಗಿದ್ದೀನಿ. ಒಂದು, ನಿಮ್ಮ ಪ್ರಪೋಸಲ್ ಅಲ್ಲಿ ಬಾಕಿ ಕಟ್ಟೋದೊಂದು ರಿವೈಸ್ ಮಾಡೋದು ಅಂತ ಒಂದು ವಿಷಯವನ್ನು ಮಂಡಿಸಿದ್ರೆ, ಅದಕ್ಕೆ ನೀವೊಂದು ಶ್ವೇತ ಪತ್ರವನ್ನು ಹೊರಡಿಸಿದ್ರೆ ನಮ್ಗೆ ಕಳೆದ 3 ವರ್ಷದಲ್ಲಿ ಈ ನಿರ್ವಹಣೆಗೆ ಎಷ್ಟು ಖರ್ಚಾಗ್ತಾ ಇದೆ, ಎಷ್ಟು ಶಾರ್ಟ್ ಫಾಲ್ ಆಗ್ತಾ ಇದೆ ಅಂದ್ರೆ ಅದನ್ನ ಹೇಗೆ ಸರಿತೂಗಿಸ್ಬೋದು ಅನ್ನೋದಕ್ಕೆ ನಾವು ಯೋಜನೆಗಳನ್ನ ಖಂಡಿತ ಮಾಡಿ ನಿಮ್ ಜೊತೆ ಕೈ ಜೋಡಿಸ್ತೀವಿ ಅಂತ. ಸಂಜಯ್ ಮೂರ್ತಿ ಅಂತ ಹೆಸರು, 235, 3ನೇ ಕ್ಲಾಸ್. ಈಗ ಎಲ್ಲರೂ ಮಾತಾಡಿರೋದನ್ನ ಒಂದು ಕ್ಷಣ ಗಮನಿಸಿದ್ರೆ, ಯಾರ್ಯಾರು ಡ್ಯೂಸ್ ಇದೆ ಅವ್ರ ಹತ್ರ ವಸೂಲಿ ಮಾಡಕ್ಕೆ ಬೇಕಿಲ್ಲ ಅನ್ನೋದು ಯಾವ್ದು ಅಭಿಪ್ರಾಯ ಇಲ್ಲ, ಎಲ್ಲರೂ ಮಾಡಿ ಮಾಡಿ ಅಂತಾನೆ ಹೇಳ್ತಾರೆ. ಹಾಗಾಗಿ ನನ್ನ ಅಭಿಪ್ರಾಯ ಏನು ಅಂದ್ರೆ, ಸೊಸೈಟಿಯವರು ಒಂದು ಸ್ವಲ್ಪ ನೀಡ್ ಟು ಬಿ ಲಿಟಲ್ ಅಗ್ರೆಸಿವ್ ಇನ್ ಕಲೆಕ್ಟಿಂಗ್ ದಿ ಡ್ಯೂಸ್, ಓವರ್ ಡ್ಯೂಸ್. ಆಕ್ಚುಲಿ ನೀವು ದಯವಿಟ್ಟು ಯಾರ ಮೆನ್ಷನ್ ಮಾಡಿದ್ರು, ಬೇಕಾದಷ್ಟು ಗ್ರೂಪ್ಸ್ ಇದೆ, NRRWA ಗ್ರೂಪ್ ಇದೆ, ಕ್ಲೀನ್ ಅಂಡ್ ಬ್ಯೂಟಿಫುಲ್ ಇದಿದೆ, ರೂಪನಗರ ರೆಸಿಡೆನ್ಸ್ ಇದೆ. ಎಲ್ಲಾ ಗ್ರೂಪ್ ಅಲ್ಲೂ 28 ನೋಟಿಸ್ಗಳು ಹೆಂಗೆ ಬರುತ್ತೆ, 28 ಸರಿ ಹಾಕಿ ಇಂತಿಂತವ್ರು ಡ್ಯೂಸ್ ಇದೆ ಅಂತ. ಜೊತೆಗೆ ಅಲ್ಲ, ಜೊತೆಗೆ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ, ಯಾರ್ದು ಜಾಸ್ತಿ ಇದೆ ಆ ಕಡೆಯಿಂದ ಮಾಡ್ಕೊಂಡ್ ಬರ್ತೀವಿ ಅಂತ ಹಾಕ್ತೀವಿ. Okay, so you go by that also. Whosoever is having maximum dues, you start with that, not that every all 450 houses need to be disconnected, because that is also having some problem. You cannot connect. ಆಮೇಲೆ ಇನ್ನೊಂದು ಹಾಕಿ, ಡಿಸ್ಕನೆಕ್ಷನ್ ಮಾಡೋದು, ರೀಕನೆಕ್ಟ್ ಮಾಡೋದು ಕಾಸ್ಟ್ ಲಿಮಿಟ್ ಏನೇ ಅಂತ. ಓಕೆ, ಇಷ್ಟಾಗುತ್ತೆ ಅಂತ ಮಾಡ್ಬೇಕು, ಅದಕ್ಕೂ ಇಷ್ಟಾಗುತ್ತೆ ಅಂತ ಹಾಕಿ. With this, I think 50% they will pay. That's all. So, ಇನ್ನು 50% ಕಟ್ಟೋದಿಲ್ಲ ಅಂತ ಹೇಳ್ತಾರೆ. ಇಲ್ಲ, ಈಗ
ಸೊಸೈಟಿ ಡ್ಯೂಸ್ ಕಲೆಕ್ಟ್ ಮಾಡೋದಕ್ಕೆ ಡೀಟೇಲ್ ಪ್ರೊಸೀಜರ್ ಇದೆ. ನಿಮ್ಮ ಸಂಬಂಧಿಸಿದ ಕಾನೂನು ಪ್ರಕಾರ ಕಾನೂನು ನೋಟಿಸ್ ಕೊಡಿ, ಲಾಯರ್ ನೋಟಿಸ್ ಕೊಡಿ. ಕೆಲವರು ನೋಟಿಸ್ ತಗೊಳ್ಳಿಲ್ಲ ಅಂತ ಅಂದ್ಬಿಟ್ಟು ಯಾರೋ ಹೇಳೋದಾಗಿತ್ತು, ಲಾಯರ್ ನೋಟ್ ಕಳಿಸಿ. At least they will come to know this is serious. No, everybody thinks this is not at all serious. If they pay, it's also okay. If we don't pay, that's also okay. So that should go. So if you don't pay, you will get disconnected ಅನ್ನೋದು ಅವ್ರ ಮನಸ್ಸಿಗೆ ಬರಬೇಕು 100%. ಆವಾಗಲೇ ಇದು ಇಂಪ್ರೂವ್ ಆಗುತ್ತೆ. Hello sir. Sir, site number 823, recent purchase site. When ನಾನು ಪರ್ಚೇಸ್ ಮಾಡುವಾಗ ರೀಸೆಂಟ್ ಆಗಿ ನನ್ನ ಲೈಕ್ ಯಾರು ಮಾರಿದ್ರು ಅವರು ಅಪ್ ಟು 1 lakh ಏನೋ ಸೈಟ್ ಪರ್ಚೇಸ್ ಮಾಡಿದ್ದು. ಅಂಡ್ ವಿ ಆರ್ ರಿಸೈಡಿಂಗ್ ಇನ್ ಅನದರ್ ಹೋಮ್, ಇದೆ ರೆಂಟಿಗೆ ಇದೀವಿ. ಸೊ ಸೈಟ್ ಪರ್ಚೇಸ್ ಮಾಡಿದಾಗ ಅರೌಂಡ್ 1 lakh ಅವ್ರು ಕಟ್ಟಿದ್ರು. ಸೊ ಐ ಹ್ಯಾಡ್ ಪೇಡ್ ಇಟ್ ಫ್ರಮ್ ಮೈ ಹ್ಯಾಂಡ್. ಈಗ ಯಾವ್ಯಾವ್ದಕ್ಕೆ ನೀವು ಅಕೌಂಟೇಬಲ್ ಏನೇನ್ ಮಾಡ್ತಾ ಇದ್ದೀರಾ, ಈಗ 2 ವರ್ಷದಿಂದ ಪಟ್ಟಣ ಪಂಚಾಯತಿ ಅಂಡರ್ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ನೀವು ಯಾವ್ಯಾವ್ದಕ್ಕೆ ಅಕೌಂಟೇಬಲ್ ಏನೇನ್ ಮಾಡಿದ್ದೀರಾ, ಈಗ ಹೆಂಗೆ ನೀವು ಕಲೆಕ್ಟ್ ಮಾಡ್ಲಿಕ್ಕೆ ಡ್ರೈವ್ ಮಾಡ್ತಾ ಇದ್ದೀರಾ, ಅದೇ ತರ ಏನೇನೆಲ್ಲ ಮಾಡ್ತಾ ಇದ್ದೀರಾ ಅಂತಾನು ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಏನೇನ್ ಹಾಕಿದ್ದೀರಾ, ನಿಮ್ ಕಡೆಯಿಂದ ನೀವು ಆಕ್ಚುಲಿ ಅಕೌಂಟೇಬಲ್ ಯಾವ್ಯಾವ್ದಕ್ಕೆ ನೀವು, ಮತ್ತೆ ನಿಮ್ಮ ಹತ್ರ ಟ್ರ್ಯಾಕ್ ಇದೆಯಾ. ಈಗ ರೀಸೆಂಟ್ ನಾನು ಸೈಟ್ ಪರ್ಚೇಸ್ ಮಾಡಿದ್ದೀನಿ, ಮಾಡಿದೀನಿ ಅಂತ ನಾನೇ ಓನರ್ ಅನ್ನೋದಕ್ಕೆ ನಿಮ್ಮ ಹತ್ರ ಅಪ್ಡೇಟ್ ಇದೆಯಾ. ಫಸ್ಟ್ ಆಫ್ ಆಲ್ ಹಳೆಯ ರೆಕಾರ್ಡ್ಸ್ ಅಲ್ಲೇ ಇಟ್ಕೊಂಡಿದ್ದೀರಾ ಇನ್ನು. ದಟ್ ಕುಡ್ ಬಿ ಒನ್ ಆಫ್ ದ ರೀಸನ್ ಫಾರ್ ನಾಟ್ ಟ್ರ್ಯಾಕಿಂಗ್ ಫಾರ್ ನಾಟ್ ಫಾಲೋಯಿಂಗ್ ಅಪ್ ಅನ್ನೋದು ಒಂದು ಅಭಿಪ್ರಾಯ. ಮತ್ತೆ ಟ್ಯಾಕ್ಸಸ್ ಅಥವಾ ವಾಟ್ ಎವರ್ ವಿ ಆರ್ ಪೇಯಿಂಗ್ ಸೈಟಿಗೆ ಅದು ಬಿಟ್ಟು ಇದೇನ್ ಅಮೌಂಟ್ ಹೇಳ್ತಾ ಇದ್ದೀರಾ, ಇದು ಇಟ್ ಈಸ್ ಫಾರ್ ವಾಟ್ ರೀಸನ್ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಇನ್ಕ್ಲೂಡಿಂಗ್ ಮೀ. ಐ ಡೋಂಟ್ ನೋ. ಎಲ್ಲರಿಗೂ ಮೋಸ್ಟ್ ಆಫ್ ದ ಓಲ್ಡ್ ರೆಸಿಡೆಂಟ್ಸ್ಗೆ ಗೊತ್ತಿರ್ಬೋದು. ಈಗ ಪಟ್ಟಣ ಪಂಚಾಯತಿ ಒಳಗೆ ಬಂದ ಮೇಲೂ ಅದು ಯಾಕೆ ಕಟ್ತಾ ಇದ್ದಾರೆ, ಅದೆಷ್ಟು ಹೋಗ್ತಾ ಇದೆ, ಎಷ್ಟು ಲೀಟರ್ಸ್ ಯೂಸ್ ಮಾಡ್ಬೋದು, ಎಷ್ಟು ಒಂದು ಬ್ರೀಫ್ ಎಕ್ಸ್ಪ್ಲನೇಷನ್ ಶುಡ್ ಬಿ ಪಾಸ್ಡ್ ಔಟ್ ಟು ಎವ್ರಿವನ್. ಐ ಮೀನ್ ಇಫ್ ಎವ್ರಿಬಡಿ ಅಗ್ರೀಸ್ ಟು ದಿಸ್, ಪ್ಲೀಸ್. ಮಾಡಿದ್ದೀನಿ. ಮೆಂಬರ್ ಆಗಿದ್ದೀರಾ? ಯಾವುದಕ್ಕೆ ಸರ್? ಅಸೋಸಿಯೇಷನ್ ಮೆಂಬರ್ ಆಗಿಲ್ಲ ಅಂದ್ರೆ ರೆಕಾರ್ಡ್ ಆಗೋಲ್ಲ ನಿಮ್ಗೆ. ರೆಕಾರ್ಡ್ ಆಗಿರಲಿಲ್ಲ ಸರ್. ಎಷ್ಟು ಅಸೋಸಿಯೇಷನ್ ಇದೆ? ರೂಪನಗರ ಸೈಟ್ ದೀಪ ಸೊಸೈಟಿ ಬೇರೆ, ಇದು ಬೇರೆ. ಇದು ಡೆವಲಪ್ಡ್ ಬೈ ದೀಪ ಬಿಲ್ಡಿಂಗ್ಸ್ ಅಲ್ಲ, ಅದೇ ಬೇರೆ ಇದೇ ಬೇರೆ ಅಲ್ವಾ ಸರ್? ಇದು ವೆಲ್ಫೇರ್ ಅಸೋಸಿಯೇಷನ್ ಇದು, ಅದು ಸೊಸೈಟಿ. ನೀವು ಸೊಸೈಟಿಗೆ ಹೋಗಿ ಅಪ್ರೋಚ್ ಮಾಡಿದ್ರೆ ನಿಮ್ಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ನಾನು ಪ್ರತಿಮಾ ಅಂತ 14 acres. ಆಕ್ಚುಲಿ ಹೊಸದಾಗಿ ನಾವು 2021 ಅಲ್ಲಿ ಪರ್ಚೇಸ್ ಮಾಡಿ ಕನ್ಸ್ಟ್ರಕ್ಟ್ ಮಾಡಿದ್ದು. ನಾವು ವಿ ವರ್ ನಾಟ್ ದೇರ್ ಹಿಯರ್, ಅಂದ್ರೆ ನಾವು US ಅಲ್ಲಿ ಇದ್ವಿ. ಈಗ ಪ್ಯಾರೆಂಟಲ್ ಕೇರ್ ಬಂದ್ವಿ. ಎಷ್ಟೋ ಸಲ ಅವೇರ್ನೆಸ್ ಇಲ್ದೇನೆ ಮೋಸ್ಟ್ಲಿ ಅವ್ರು ಏನ್ ಹೇಳಿದ್ರು ಸತ್ಯ ನಮಗೆ ಗೊತ್ತಿರ್ಲಿಲ್ಲ. ನಮ್ಗೆ ಸೋಮಾಜಿ ಅವರು ಪಾರ್ಕ್ ಅಲ್ಲಿ ಸಿಕ್ಕಿ ವಾಲಂಟಿಯರ್ ಆಗಿ ನಮ್ಮ ತಾಯಿ ದಿನ ವಾಕ್ ಹೋಗ್ತಿದ್ರು ಅಂತ ಹೇಳಿ ಗ್ರೂಪ್ಗೆ ಮೆಂಬರ್ ಆಗಿ ಅಂತ ಹೇಳಿ ಇನ್ ದಟ್ ವೇ ಕೇಮ್ ಟು ನೋ. ಎಷ್ಟೋ ಸಲ ನೈಬರ್ಸ್ ಇದ್ರು, ನೈಬರ್ಸ್ ಡಿಸ್ಕಸ್ ಮಾಡಲ್ಲ, ಬೇಕಾಗಿರೋದು ಮಾಡಲ್ಲ, ಬೇಡದೇ ಇರೋದೆಲ್ಲ ಮಾಡ್ತಿರ್ತಾರೆ. ಸೊ ಇನ್ ದಟ್ ವೇ ಸೋಮಾಜಿ, ಐ ಆಮ್ ಥ್ಯಾಂಕ್ಫುಲ್ ಟು ಸೋಮಾಜಿ ಅವ್ರಿಗೆ. ಅವರೇ ವಾಲಂಟಿಯರ್ ಆಗಿ ಬಂದು ಅವರು ಈ ಗ್ರೂಪಿಗೆ ಜಾಯ್ನ್ ಆಗಿ ಅಂತ ಹೇಳಿ ನೆಕ್ಸ್ಟ್ ನನಗೆ ಪ್ರಿಯಾ ಮೇಡಮ್ ಇಂದ ಇದ್ರ ಬಗ್ಗೆ ಮೀಟಿಂಗ್ ಬಗ್ಗೆ ಗೊತ್ತಾಯ್ತು. ಸೊ ಎಷ್ಟೋ ಸಲ ಏನಾಗುತ್ತೆ ಅವೇರ್ನೆಸ್ ಇಲ್ಲದೆ ಹಾಗಾಗಿರ್ಬೋದು. ಸೊ ಒಂದು ಟ್ರ್ಯಾಕ್ ಎಲ್ಲಾದ್ರೂ ನೀವು ರೆಕಾರ್ಡ್ ಟ್ರ್ಯಾಕ್ ಮಾಡಿ ಸರಿಯಾದ ರೀತಿನಲ್ಲಿ ಕಳಿಸಿದ್ರೆ ಖಂಡಿತ ವಿ ಆರ್ ಆಲ್ ರೆಡಿ ಟು ಕೋಆಪರೇಟ್ ಬಿಕಾಸ್ ವಿ ವಾಂಟ್ ಬೆಸ್ಟ್. ಥ್ಯಾಂಕ್ ಯು. I'm from West Park Avenue 389. Recently moved to Rupanagar, only a few months. After seeing the notice, I was little depressed. The reason is some service is going to be stopped. Really, I may not be familiar with the issues already faced by the residents here. If anything is there, that has been addressed and that has been resolved. That is one first request. Second part, in a housing society, a service which is already going on, we should not stop it. I will tell what are the reasons to my knowledge of living. Because a fresh air is too costly outside. A fresh air is too costly outside. How much you pay in hospital for oxygen? You get it plenty here. Water,
Maybe some issues can be there because of the different supplies and different systems, but that also can be resolved. But availability is more important. Understand, globally, 10 to 15% of people don't have drinking water. So I feel I am a lucky man to be come here. I also feel, even though I don't know all the people sitting here, all are lucky to continue that lucky for all of you. That is a wish. And let us continue whatever issues are there, how best we can resolve it at the earliest. That is the only solution. Living is not simple, not that easy as anybody thinks. Problems are there everywhere. It depends on how you face it, how you resolve it, that gives you the success. So this is my view. We don't when the service are existing. Thank you, sir. Good evening. Ashok Kumar from 13A class 1082. I think ಮಾತಾಡ್ತಿರುವಾಗ ಎಲ್ಲ ಗ್ರೂಪ್ ಇದೆ, NRIW ಗ್ರೂಪ್ ಇದೆ, ಮತ್ತೆ ವಿಮೆನ್ಸ್ ಗ್ರೂಪ್ ಇದೆ ಅಂತಾರೆ, ಬಟ್ ಆಲ್ ದಿ ರೆಸಿಡೆಂಟ್ ಶುಡ್ ಬಿ ಅಂಡರ್ ಒನ್ ಗ್ರೂಪ್. ಐ ಥಿಂಕ್ ವಾಟ್ಸ್ಆಪ್ ಇಸ್ ಒನ್ ಆಫ್ ದ ಪವರ್ಫುಲ್ ಮೆಸೇಜ್. ಎಲ್ಲರೂ we should become part of this WhatsApp group and all the residents will be registered. So ಏನೇ communication going to all the people. ಇವಾಗ ಅಂದ್ರೆ NRIW message is restricted on NRIW, WPR is restricted on WPR. Other people are not aware what's happening around. So I think WhatsApp thing, we see to it that all the members are enrolled. Who is there? Who is having the site there? And another thing is now where society has been doing good job and the country to do the good job for how long? I think we should now take the responsibility to convince our Patna Panchayat to take over one by one the stages, like solid waste management already started doing that, street lamp already started doing that. We should now force them that they can take the influence of MLA Devagowda Zumbi. We should approach him and see that restraints Patna Panchayat take over the responsibility slowly. Till that time, or they can have partial, because Patna Panchayat know how efficient are there. Still we can have the society's help in maintaining our local other things, which are small amount they collect, because it becomes burden of paying for society plus again paying for the Patna Panchayat, and it becomes a problem for both paying both sides. So we shall now take some extra measures to pressurize Patna Panchayat to take over the digital activities. Thank you. ನಮಸ್ಕಾರ, ರಾಜಗೋಪಾಲ್ ಅಂತ 1062. ಈಗ ಎಷ್ಟು ಸೈಟ್ಸ್ ಇದೆ ಅಂತ ಅವರು ಅನೌನ್ಸ್ ಮಾಡಿದ್ರಿ, 1000 and odd ಅಂತ ಹೇಳಿದ್ರಿ. ಈಗ ಸಮ್ ಆಫ್ ದಿ ಪೀಪಲ್ ಮೈಟ್ ಬಿ 30-40% ಮೇ ಬಿ ಔಟ್ ಆಫ್ ಮೈಸೂರು, ಔಟ್ ಆಫ್ ಕರ್ನಾಟಕ, ಔಟ್ ಆಫ್ ಇಂಡಿಯಾ. How do you plan to collect the dues from those people who are residing outside state, outside India? That measure you have to consider also. Because I see most of the people stay outside Mysore. Do we have means to sort of approach them, get the money? And it remains as dues only. ನಾವು ಅದಕ್ಕೆ ಯೋಚನೆ ಮಾಡದೆ ಹೋದ್ರೆ ಇಲ್ಲಿ ಅವರು ಕಟ್ತಾನೆ ಇದ್ದಾರೆ, ಕರೆಕ್ಟ್, ಇಷ್ಟೇ ಜನ ಅನ್ಸುತ್ತೆ. ಈಗ ನೀವು ಬೇಕಾದ ನಮ್ಮನೆ ಪಕ್ಕದವರೇ ಫಾರಿನ್ ರೆಸಿಡೆಂಟ್, ಯು ವಾಂಟ್ ಕಮ್ ಅಟ್ ಆಲ್ ಹಿಯರ್. ಅಲ್ಲಿ ಏನು ಬೇಕಾಷ್ಟು ಬೆಳೀತಾ ಇದೆ, ಬೀಟ್ಸು, ಬುಷಸ್ಸು, ಸ್ನೇಕ್ಸು ಎಲ್ಲ ಇದೆ. ವಾಟ್ ಈಸ್ ದ ಮೆಷರ್ ಯು ಗೋಯಿಂಗ್ ಟು ಟೇಕ್ ಟು ಅಡ್ರೆಸ್ ದಿಸ್ ಇಶ್ಯೂ? I hope you'll agree that a lot of people stay outside Karnataka and outside India. They have done investment purposes, they have taken the site, and it's been there as such. ಈಗ ನಾವು ಹೇಳಿದ್ದು ಯಾರ ಮನೆ ಇದೆ ಅವ್ರದ್ದು ಮಾತ್ರ. ಯಾಕೆ ಸೈಟ್ ಅಲ್ಲಿ ಯಾಕೆ ಕೊಡಬಾರ್ದು? ಸೈಟ್ ಅಲ್ಲಿ ಯಾಕೆ ಕೊಡಬಾರ್ದು? ಅವ್ರದ್ದು ಕಲೆಕ್ಷನ್ ಆಗುತ್ತೆ. ಅದನ್ನು ನೋಡ್ಬೇಕು ಅಂತ ತಮಗೆ. ಈಗ ನೀವು ಈಗ ನೀವೇನು ಹೇಳಿದ್ರೆ ಜನಗಳನ್ನ ಅವಾಯ್ಡ್ ಮಾಡೋಣ, NRW ಗ್ರೂಪ್ ಅಲ್ಲಿ ಕಲೆಕ್ಟ್ ಡ್ಯೂಸ್ ಅಂಡ್ ಆಲ್ ದಟ್. ಬಟ್ ಹೌ ಡು ಯು ಡೂ ದಿಸ್ ಕಲೆಕ್ಷನ್? ಸೊ ಇದನ್ನು ದಯವಿಟ್ಟು ತಗೋಬೇಕಾಗುತ್ತೆ ಪಾಯಿಂಟ್ ಅಂತ. ಈಗ ಅದು ಸಾಕಷ್ಟು ಜನ ಇದ್ದಾರೆ. 50 lakhs ಅಂದ್ರೆ ಅದರಲ್ಲಿ ಅಟ್ಲೀಸ್ಟ್ 30-40% will be their contribution. Other innovation to college ಸೊ ಅದರಿಂದ ಆ ಪಾಯಿಂಟ್ ತಾವು ಗಮನಕ್ಕೆ ತಗೋಬೇಕು. ಸುಬ್ರಹ್ಮಣ್ಯ 1685 2 ವರ್ಷ ಆಯ್ತು. ತುಂಬ ಫೆಸಿಲಿಟೀಸ್ ಚೆನ್ನಾಗಿದೆ, ಎಲ್ಲ ವೆರಿ ಗುಡ್ ಜಾಬ್ ಟ್ರೈಂಗ್ ಟು ಕೀಪ್ ದ ಸೊಸೈಟಿ ಟುಗೆದರ್.
But yeah, I'm seeing that the non-payment is already affecting, it's having impact. Right? Some of the roads are in very bad shape. I think everyone should cooperate. I think we should expedite this, collect the non-payment funds as early as possible. Everything is good, all facilities going well. To be honest, Lamavana is a very beautiful park which was recently built. Right? So next to the park, I am staying here 21st Cross. The road is under pathetic state. ಅಲ್ಲಿ ಡ್ರೈವ್ ಮಾಡಲಿಕ್ಕೂ ಆಗೋದಿಲ್ಲ ಆ ಥರ ಸ್ಟೇಜ್ ಬಂದಿದೆ. ಸೊ ಈ ಪೇಮೆಂಟ್ ನಾನ್ ಪೇಮೆಂಟ್ ಡ್ಯೂಸ್ ಇದೆಯಲ್ಲ ಇಸ್ ಡೆಫಿನೆಟ್ಲಿ ಹ್ಯಾವಿಂಗ್ ಇಂಪ್ಯಾಕ್ಟ್ ಆಲ್ರೆಡಿ. ಸೊ ಐ ವಾಂಟ್ ಟು ಕೀಪ್ ಇಟ್ ಪ್ಲೀಸ್. ಥ್ಯಾಂಕ್ ಯು.